ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಬನ್ನಿ ಇನ್ಸ್ಪೆಕ್ಟರ್, ಇದೇ ನಮ್ಮನೆ, ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಳಿ. ಶ್ಯಾಮ್, ಯಾಕಪ್ಪ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದಿದ್ಯಾ ಮನೆಗೆ? ನಮ್ಮನ್ನ ಇವ್ರು ಕರ್ಕೊಂಡು ಬಂದಿಲ್ಲಮ್ಮ, ನಾವು ಇವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಯಾಕ್ರಿ, ಏನಾಯ್ತು? ಇನ್ಸ್ಪೆಕ್ಟರ್, ಏನ್ ತಪ್ಪು ಮಾಡಿದ್ದಾರೆ ಇವರು? ಇನ್ಸ್ಪೆಕ್ಟ್ರೆ, ನನ್ನ ಮಗ ಯಾವ ತಪ್ಪು ಮಾಡಲ್ಲ. ಅವ್ರು ಹೇಳ್ತಾರ ನಿಜ, ನಾನು ತಪ್ಪು ಮಾಡಿದ್ದೀನಿ. ಆಯಾ ನೀತಿ ಧರ್ಮ ಅನ್ನೋದನ್ನ ಬರೀ ಬೋಧನೆಗೆ ಸೀಮಿತ ಮಾಡೋದು ಬಿಟ್ಟು ಅದನ್ನ ಜೀವನದಲ್ಲಿ ನಡತೆಗೂ ಅಳವಡಿಸ್ಕೊಂಡಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಪರವಾಗಿಲ್ಲ, ಕಷ್ಟ ಬಂತು ಅಂದ ತಕ್ಷಣ ನನ್ನ ಆದರ್ಶಗಳ ಮೇಲೆ ಅಪವಾದ ಹೊರಿಸೋ ಎಸ್ಕೇಪಿಸ್ಟ್ ಅಲ್ಲಮ್ಮ ನಾನು. ಅಂತಿಮವಾಗಿ ನ್ಯಾಯಕ್ಕೆ ಗೆಲುವು ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ನಮ್ಮನೆ ಧಾರಾಳವಾಗಿ ಸರ್ಚ್ ಮಾಡಿ. ಕಾನ್ಸ್ಟೇಬಲ್, ನಿಂತ್ಕೊಳ್ಳಿ. ಇದಕ್ ಮುಂಚೆನೂ ಒಂದ್ಸಲಿ ಇವರು ಕ್ವಶನ್ ಪೇಪರ್ ವಿಷಯದಲ್ಲಿ ಸುಳ್ಳು ಆರೋಪ ಹೊತ್ಕೊಂಡು ಅರೆಸ್ಟ್ ಆಗಿದ್ರು, ಅವಮಾನ ಅನುಭವಿಸಿದ್ರು. ಆದ್ರೆ ಆಮೇಲೆ ನಿರಪರಾಧಿ ಅಂತ ಬಿಡುಗಡೆ ಮಾಡಿದ್ರೆ ಹೊರತು ಹೋಗಿದ್ ಮಾನನ ವಾಪಸ್ ಕೊಡಕ್ ಆಗ್ಲಿಲ್ಲ. ಈಗ್ಲೂ ಅಷ್ಟೇ, ಯಾವ ಕಾರಣನೂ ಇಲ್ಲದೆ ಇವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರಲ್ಲ. ನೋಡಿ ಮೇಡಮ್, ಇವರು ಕಾಲೇಜಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿತ್ತು. ಆ ವಿಚಾರವಾಗಿ ನಾವು ಇವ್ರನ್ನ ತನಿಖೆ ಮಾಡಿದಾಗ ಇವ್ರ ಬ್ಯಾಗಲ್ಲಿ ಡ್ರಗ್ಸ್ ಸಿಕ್ತು. ನಮ್ಮ ಹತ್ರ ಸಾಕ್ಷಿನೂ ಇದೆ. ಸಾಧ್ಯನೇ ಇಲ್ಲ ಸರ್, ಯಾರೋ ಖಂಡಿತ ಬೇಕು ಅಂತಾನೆ ನಮ್ ತಂದೆನ ಸಿಕ್ಕಾಕ್ತಕ್ ಮಾಡಿರೋ ಕೆಲಸ ಇದು. ಇರಬಹುದು, ಆದ್ರೆ ಕಾನೂನಿಗೆ ಸಾಕ್ಷಿ ಬೇಕು, ಅದು ನಮ್ಮ ಹತ್ರ ಇದೆ. ಕಾಸು ಕೊಟ್ರೆ ಯಾವ ಸಾಕ್ಷಿ ಬೇಕಾದ್ರೂ ಹುಟ್ಟಾಕ್ಬೋದು ನಿಜ, ಆದ್ರೆ ಹಣಕ್ಕೋಸ್ಕರ ಉದ್ಯೋಗ ಮಾಡೋ ವ್ಯಕ್ತಿ ನಾನಲ್ಲ. ನಾನು ಕಾನೂನಿಗೆ ಬೆಲೆ ಕೊಡೋದು. ಈ ಮನೆಯಲ್ಲಿ ಡ್ರಗ್ಸ್ ಇರಬಹುದು ಅಂತ ನಮ್ಗೆ ಅನುಮಾನ ಇದೆ, ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀವಿ. ಸರ್, ನಮ್ಮನೇಲಿ ಯಾರು ನಿಮ್ಮ ಕರ್ತವ್ಯಕ್ಕೆ ಅಡ್ಡಿ ಬರೋದು. ಯು ಮೇ ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್ಸ್, ಸರ್ಚ್. ಓಕೆ ಸರ್. ಕಾಲ ಬಂತಪ್ಪ, ವಿದ್ಯೆ ಹೇಳೋ ಗುರುಗೆ ಗಾಂಜಾ ಮಾರೋ ಕಳ್ಳ ಅಂತ ಪಟ್ಟ ಸಿಕ್ತು. ಸಾರ್ಥಕ ಆಯ್ತು. ಇನ್ನೀ ಭೂಮಿ ಮೇಲೆ ಒಳ್ಳೆತನಕ್ಕೆ ಬೆಲೆ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನಾನ್ ನಂಬಲ್ಲ. ಏನೋ ಏನ ಸಿಕ್ತಾ? ಏನಿಲ್ಲ ಕಣ, ಎಲ್ಲಾ ಕಡೆ ಬರೀ ಬುಕ್ಸೇ ಇದೆ. ಸರ್, ನಿಮ್ಗೆ ಇವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಕಾಲೇಜಲ್ಲಿ ವಿದ್ಯಾರ್ಥಿಗಳು ಬಹಳ ಹಾಳಾಗಬಾರ್ದು ಅಂತ ನಿತ್ಯಗೆಟ್ಟು ಕೆಲಸ ಮಾಡ್ತಾರೆ. ಒಂದ್ ಕೆಲಸ ಮಾಡೋ, ನೀನ್ ಆ ಕಡೆ ಹುಡುಕೋ, ನಾನು ಆ ಕಡೆ ಹುಡುಕ್ತೀನಿ. ಸರಿ. ಆ ವಿದ್ಯಾರ್ಥಿಗಳು ಬಹಳ ಹಾಳು ಮಾಡೋ ಅಂತ ಆ ಡ್ರಗ್ಸ್ ಇವ್ರು ಹಂಚ್ತಾರೆ ಅಂತ ನೀವಾದ್ರೂ ಹೇಗ್ ನಂಬ್ತೀರಾ ಸರ್? ನಿಮ್ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ, ಆದ್ರೆ ಹೆಲ್ಪ್ಲೆಸ್. ಇವ್ರು ಅಪರಾಧ ಮಾಡಿದ್ದಾರೆ ಅಂತ ನಾನೇ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ಮಾಡಲೇಬೇಕು. ಆದರೆ ಒಂದು ಒಳ್ಳೆ ಅವಕಾಶ ಇದೆ. ಇವತ್ತು ಹೇಗಿದ್ರು ಗೌರ್ಮೆಂಟ್ ಹಾಲಿಡೇ, ನಾಳೆ ಸೆಕೆಂಡ್ ಸಾಟರ್ಡೆ, ನಾಳಿದ್ದು ಸಂಡೇ. ಈ 3 ದಿನದಲ್ಲಿ ನಾವು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ನೀವೇನಾದರೂ ಇವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋದಿದ್ರೆ ಮಾಡ್ಬೋದು. ಸರ್, ಎಲ್ಲ ಕಡೆ ಹುಡುಕ್ತೀನಿ ಸರ್, ಏನು ಸಿಗ್ಲಿಲ್ಲ ಸರ್. ಏನು ಸಿಗ್ಲಿಲ್ಲ ಸರ್. ನನಗೆ ಗೊತ್ತಿತ್ತು ಏನು ಸಿಗಲ್ಲ ಅಂತ, ಆದ್ರೆ ಏನು ಮಾಡೋದು, ಫಾರ್ಮಾಲಿಟೀಸ್ ಅಲ್ವಾ, ಮಾಡಲೇಬೇಕಾಗುತ್ತೆ. ಸರ್, ಹೊರಡೋಣವಾ? ನಡ್ರಿ ಇನ್ಸ್ಪೆಕ್ಟರ್. ಏನ್ ನಡೀತಾ ಇದೆ ಏನೋ,
ನನಗೊಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಆ ಮಂತ್ರಿ ಕಡೆಯವರೇ ಮಾಡಿರೋ ಕೆಲಸ ಇರಬೇಕು. ಹೌದು, ಇದ್ರಾಗೆ ಈ ಅಣ್ಣನ ಕೈವಾಡನೂ ಐತೆ. ಅವ್ರಿಗೆ ನಮ್ ಕಿಟ್ಟಪ್ಪನೇ ಸರಿ. ಅಣ್ಣಯ್ಯ, ಕಾಳಿನೇ ನನ್ನ ಬ್ಯಾಗಲ್ಲಿ ಇಟ್ಟಿರ್ಬೋದು ಅಂತ ಅನುಮಾನ ಇದೆ. ಆದ್ರೆ ಖಂಡಿತವಾಗ್ಲೂ ಅವನೇ ಅಂತ ನಾನು ಹೇಳಕ್ಕಾಗ್ತಾ ಇಲ್ಲಮ್ಮ. ನಿಮಗ್ ಗ್ಯಾರಂಟಿ ಇಲ್ದೇ ಇರ್ಬೋದು, ಆದ್ರೆ ನಂಗೆ ಗ್ಯಾರಂಟಿ ಆಗೋಗತ್ತೆ ಈ ಕೆಲಸ ಮಾಡಿರೋದು ನಮ್ಮ ಅಣ್ಣಯ್ಯನೇ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ.